ದೊಡ್ಡ ಸ್ಟಾರ್ಗಳು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಹೆಚ್ಚು. ಆ ಒಂದು ಚಿತ್ರಕ್ಕಾಗಿ ಅಭಿಮಾನಿ ಬಳಗ ಕಾಯ್ತಾ ಕೂತಿರುತ್ತೆ. ಹೀಗಿರುವಾಗ ನಮ್ಮ ನೆಚ್ಚಿನ ನಟರ ಚಿತ್ರಗಳು ಬರದೇ ಇದ್ದಾಗ ಹೇಗಾಗಬೇಡ ಅಲ್ವಾ? ಒಂದು ವರ್ಷ ಸದ್ದು ಮಾಡಿದ್ದು ಬಹುತೇಕ ಹೊಸಬರ ಸಿನಿಮಾಗಳೇ. ಈ ಮಧ್ಯ ಕೆಲವು ಬಿಗ್ ಸ್ಟಾರ್ಗಳ ಚಿತ್ರಗಳು ಬಂದು ಕೊಂಚ ಮಟ್ಟಿಗೆ ಖುಷಿ ನೀಡಿದೆ. ದಿ ವಿಲನ್, ಅಂಬಿ ನಿಂಗ್ ವಯಸ್ಸಾಯ್ತು, KGF, ಟಗರು ಸಿನಿಮಾಗಳೇ ಈ ವರ್ಷದ ಬಿಗ್ ಮೂವೀಸ್. ಕೆಲವು ಸ್ಟಾರ್ಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರೂ ಈ ವರ್ಷ ಯಾವ ಚಿತ್ರವೂ ತೆರೆಗೆ ಬಂದಿಲ್ಲ. ಇದು ಸಹಜವಾಗಿ ನಿರಾಸೆಯನ್ನ ಮೂಡಿಸಿದೆ. ಹಾಗಿದ್ರೆ ಈ ವರ್ಷ ಯಾವ ಸ್ಟಾರ್ಗಳು ಬರಲಿಲ್ಲ, ಯಾಕೆ ಬರಲಿಲ್ಲ ಅನ್ನೋದನ್ನ ನಾವು ಹೇಳ್ತೀವಿ. ದುರ್ಯೋಧನ ಬಂದಿಲ್ಲ. ಅಂದುಕೊಂಡಂತೆ ಆಗಿದ್ದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕುರುಕ್ಷೇತ್ರ ಸಿನಿಮಾ ಈ ವರ್ಷ ಬರಬೇಕಿತ್ತು. ಆದರೆ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಹೆಚ್ಚು ಕೆಲಸವಿದ್ದ ಕಾರಣ ಆಗಲಿಲ್ಲ. ಸರಿ, ಅದಕ್ಕೂ ಮುಂಚೆ ಯಜಮಾನ ಸಿನಿಮಾ ಬಂದು ಬಿಡುತ್ತೆ ಅಂದ್ರು. ಆದರೆ ದರ್ಶನ್ ಕಾರು ಅಪಘಾತಕ್ಕೆ ಒಳಗಾಗಿ ಕೆಲವು ದಿನಗಳ ವಿಶ್ರಾಂತಿ ಪಡೆದರು. ಹಾಗಾಗಿ ಈ ಚಿತ್ರವು ಮುಂದಕ್ಕೆ ಹೋಯಿತು. ಒಡೆಯ ಕೂಡ ಆರಂಭವಾಗಿದೆ. ಬಟ್ ದರ್ಶನ್ ಸಿನಿಮಾ ಈ ವರ್ಷ ಬಂದಿಲ್ಲ ಅನ್ನೋದೇ ದೊಡ್ಡ ನಿರಾಸೆ. ಹಾಗೆ ನೋಡಿದ್ರೆ ಮುಂದಿನ ವರ್ಷ ಡಿ ಬಾಸ್ ಭಕ್ತರಿಗೆ ಭರ್ಜರಿ ಔತಣ ಕಾದಿದೆ. ಪುನೀತ್ ರಾಜ್ಕುಮಾರ್ ಅಭಿನಯದ ಸಿನಿಮಾಗಳು ವರ್ಷಕ್ಕೆ 1 ಅಥವಾ 2 ಬರ್ತಿತ್ತು. ಆದರೆ ಈ ವರ್ಷ ಪುನೀತ್ ದರ್ಶನ ಕೊಡಲೇ ಇಲ್ಲ. ರಾಜಕುಮಾರ ಯಶಸ್ಸಿನ ನಂತರ ನಟ ಸಾರ್ವಭೌಮ ಶುರು ಮಾಡಿದ್ರು. ಈ ವರ್ಷ ತೆರೆಗೆ ಬರಲು ಸಾಧ್ಯವೇ ಆಗಲಿಲ್ಲ. ಮಫ್ತಿ ಚಿತ್ರದ ಯಶಸ್ಸಿನ ನಂತರ ಶ್ರೀಮುರಳಿ ಭರಾಟೆ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಈ ವರ್ಷ ಶ್ರೀಮುರಳಿ ಅಭಿನಯದ ಯಾವ ಚಿತ್ರವೂ ಬಿಡುಗಡೆಯಾಗಿಲ್ಲ. ಇದು ರೋರಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ನಿರಾಸೆಯನ್ನ ಮೂಡಿಸಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಭರ್ಜರಿ ಸಿನಿಮಾದ ಸಕ್ಸಸ್ ನಂತರ ಪೊಗರು ಕೈಗೆತ್ತಿಕೊಂಡರು. ಆದರೆ ಈ ವರ್ಷ ಚಿತ್ರಮಂದಿರಕ್ಕೆ ಬರಲು ಆಗಲಿಲ್ಲ. ಬಹುಶಃ ಮುಂದಿನ ವರ್ಷಕ್ಕೆ ಭರ್ಜರಿ ಹುಡುಗನ ಎಂಟ್ರಿ ಆಗೋದು ಗ್ಯಾರಂಟಿ. ಉಪೇಂದ್ರ ಅಭಿನಯದ ಯಾವ ಚಿತ್ರವೂ ಕೂಡ ಈ ವರ್ಷ ಬಿಡುಗಡೆಯಾಗಿಲ್ಲ. ಹೋಮ್ ಮಿನಿಸ್ಟರ್ ಮತ್ತು ಉಪ್ಪಿ ರುಪ್ಪಿ ಚಿತ್ರಗಳು ಚಿತ್ರೀಕರಣ ಆಗಿತ್ತು. ಆಮೇಲೆ ಅದ್ಯಾಕೋ ಸೈಲೆಂಟ್ ಆಗ್ತಾ ಹೋಯ್ತು. ಈಗ ಐ ಲವ್ ಯು ಸಿನಿಮಾ ಮುಗಿದಿದೆ. ಈ ವರ್ಷ ಬರಲ್ಲ ಅನ್ನೋದು ಗೊತ್ತಿದೆ. ಅಲ್ಲಿಗೆ ಈ ವರ್ಷ ಉಪ್ಪಿ ಫ್ಯಾನ್ಸ್ಗೂ ನಿರಾಸೆಯಾಗಿದೆ. ಸೈಲೆಂಟ್ ಆದ ರಕ್ಷಿತ್. ಹಾಗೆ ನೋಡಿದರೆ ಕಿರಿಕ್ ಪಾರ್ಟಿ ಸಕ್ಸಸ್ನಲ್ಲಿದ್ದ ರಕ್ಷಿತ್ ಶೆಟ್ಟಿ ಈ ವರ್ಷವೂ ಬರಲಿಲ್ಲ. ಅವನೇ ಶ್ರೀಮನ್ನಾರಾಯಣ ಚಿತ್ರದ ಶೂಟಿಂಗ್ ನಡೆಯುತ್ತಿದೆ. ಈ ವರ್ಷ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಹೀಗಾಗಿ ಸಿಂಪಲ್ ಸ್ಟಾರ್ ಅಭಿಮಾನಿಗಳಿಗೂ ಕೂಡ ಇದು ನಿರಾಸೆಯ ವರ್ಷವಾಯಿತು. ಕೊನೆಯದಾಗಿ ಜೆಸ್ಸಿ ಚಿತ್ರದಲ್ಲಿ ನಟಿಸಿದ್ದ ಪಾರುಲ್ ಯಾದವ್ ಇನ್ನೂ ಥಿಯೇಟರ್ಗೆ ಬರಲೇ ಇಲ್ಲ. ಬಟರ್ಫ್ಲೈ ಚಿತ್ರವನ್ನ ಮುಗಿಸಿದರೂ ಬಿಡುಗಡೆಗಾಗಿ ದಿನ ಕಾಯ್ತಾ ಇದ್ದಾರೆ. ಬಹುಶಃ ಮುಂದಿನ ವರ್ಷದ ಆರಂಭದಲ್ಲೇ ಪಾರುಲ್ ಯಾದವ್ ಎಂಟ್ರಿ ಆಗಬಹುದು. ಜಾಗ್ವಾರ್ ನಂತರ ನಿಖಿಲ್ ಕುಮಾರಸ್ವಾಮಿ 2 ಸಿನಿಮಾವನ್ನ ಮಾಡಿದ್ರೂ ತೆರೆ ಮೇಲೆ ಇನ್ನೂ ಬಂದಿಲ್ಲ. ಕುರುಕ್ಷೇತ್ರ ಚಿತ್ರದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ದಾರೆ. ಬಟ್ ಈ ವರ್ಷ ಆ ಸಿನಿಮಾ ಬಂದಿಲ್ಲ. ಹರ್ಷ ನಿರ್ದೇಶನದ ಸೀತಾರಾಮ ಕಲ್ಯಾಣ ಶೂಟಿಂಗ್ ಮುಗಿದಿದೆ. ಮುಂದಿನ ವರ್ಷಕ್ಕೆ ಕಾದುಕೊಂಡಿದೆ. ಹಾಗಾಗಿ ಈ ವರ್ಷವೂ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳಿಗೆ ನಿರಾಸೆಯನ್ನ ಮೂಡಿಸಿದೆ.